ಇನ್ನೊಂದು ಕಡೆ ಸ್ಪೀಕರ್ ಭೇಟಿಗೆ ಹಿಂದೇಟ್ ಹಾಕ್ತಿದ್ದಾರೆ ಶಾಸಕರು. ಹಿಂದೆ ಸ್ಪೀಕರ್ ಭೇಟಿಗೆ ನಿರ್ಧಾರವನ್ನ 5 ಶಾಸಕರು ಮಾಡಿದ್ರು ಅಂತ. ಆದ್ರೆ 5 ಶಾಸಕರು ಕೂಡ ಸ್ಪೀಕರ್ ಭೇಟಿ ಮಾಡೋದಕ್ಕೆ ಈಗ ನಿರಾಕರಣೆ ಮಾಡಿದಾರ. ಆ ಮೂಲಕ ಈಗ 5 ಶಾಸಕರಿಗೆ ಸಂಖ್ಯಾಬಲದ ಭಯ ಕಾಡ್ತಾ ಇದೆಯಾ ಅನ್ನೋದು. ಸ್ಪೀಕರ್ ಅವರ ಬಳಿ ಮೊದಲು ಅಪಾಯಿಂಟ್ಮೆಂಟ್ ಅನ್ನ ಕೇಳ್ತಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರು ಕೋಲಾರದಲ್ಲಿದ್ದಾರೆ ಸದ್ಯಕ್ಕೆ. ಆದ್ರೆ ಈಗ ಶಾಸಕರು ಹಿಂದೇಟು ಹಾಕ್ತಿದ್ದಾರೆ ಅನ್ನೋದು ವಿಚಾರ. ಹಿಂದೆ ಸ್ಪೀಕರ್ ಅನ್ನ ಭೇಟಿ ಮಾಡೋದಾಗಿ ಅವರ ನಿರ್ಧಾರ ಇತ್ತು. ಅಲ್ಲಿಗೆ ಬಂದು ಭೇಟಿ ಮಾಡ್ತೀವಿ, ಕೋಲಾರಕ್ಕೆ ಬಂದು ನಿಮ್ಮನ್ನ ಭೇಟಿ ಮಾಡಿ ಮಾತನಾಡ್ತೀವಿ ಅಂತ ಸಮಯವನ್ನ ಕೂಡ ಕೇಳಿದ್ರಂತೆ. ಆದ್ರೆ ಸಮಯ ಕೇಳಿದ ಅರ್ಧ ಗಂಟೆಯ ಒಳಗೆ ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ ಅಂತ. ಇನ್ನು ನಾಳೆ ನೀವು ಬರೋದಾದ್ರೆ ನಂಗೂ ಕೂಡ ಟೈಮ್ ಇಲ್ಲ ಅಂತ ಸ್ಪೀಕರ್ ರಮೇಶ್ ಕುಮಾರ್ ಅವರು ಆ ಒಂದು ಅಪಾಯಿಂಟ್ಮೆಂಟ್ ಅನ್ನ, ನಾಳೆ ಅಪಾಯಿಂಟ್ಮೆಂಟ್ ಕೂಡ ಕ್ಯಾನ್ಸಲ್ ಆಗಿದೆ. ಒಂದು ವೇಳೆ ಸಂಖ್ಯಾಬಲದ ಒಂದು ಭಯ ಅವರನ್ನ ಕಾಡ್ತಾ ಏನಾದ್ರೂ ಆ ನಂಬರ್ ಏನಿದೆ, ಮ್ಯಾಜಿಕ್ ನಂಬರ್, ಈಗ ಅತೃಪ್ತರ ಮ್ಯಾಜಿಕ್ ನಂಬರ್ ಆಲ್ಮೋಸ್ಟ್ 15, ಆ ಒಂದು ನಂಬರ್ ಅನ್ನ ಫುಲ್ಫಿಲ್ ಮಾಡೋದಕ್ಕೆ ಆಗದ ಕಾರಣ 5 ಶಾಸಕರು ಈಗ ಹಿಂದೇಟು ಹಾಕಿದ್ದಾರೆ, ಹೋಗೋದನ್ನ ಕ್ಯಾನ್ಸಲ್ ಮಾಡಿದ್ರ ಅಂತ. ಹಾಗಾಗಿ ಇವತ್ತು ಭೇಟಿ ಆಗ್ಬೇಕಾಗಿತ್ತು, ಕೋಲಾರಕ್ಕೆ ಹೋಗ್ಬೇಕಾಗಿತ್ತು ರಮೇಶ್ ಕುಮಾರ್ ಅವ್ರನ್ನ ಭೇಟಿ ಆಗೋದಕ್ಕೆ. ಆದ್ರೆ ಇವತ್ತು ಅದು ಕ್ಯಾನ್ಸಲ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಇದೀಗ ಸ್ಪೀಕರ್ ಅವರ ಜೊತೆ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿತ್ತು ಅಂತ, ಆಲ್ಮೋಸ್ಟ್ ಮೀಟ್ ಆಗ್ತೀವಿ ಅಂತ. ಯಾಕೆ ಕ್ಯಾನ್ಸಲ್ ಆಯ್ತಿದು? ಅವಿನಾಶ್, ಆಪರೇಷನ್ ಕಮಲ ನಡೀತಾ ಇರೋದೊಂದು ಸ್ಪಷ್ಟ ಅನ್ನೋದು ಈ ಒಂದು ನಡೆಯಿಂದ ಗೊತ್ತಾಗುತ್ತೆ. ಸ್ಪೀಕರ್ ರಮೇಶ್ ಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಮಯವನ್ನು ಕೂಡ 5 ಶಾಸಕರು ಕೇಳಿದ್ರು. ಇವತ್ತು ಬೆಳಿಗ್ಗೆ ಸುಮಾರು ಒಂದು 11 ಗಂಟೆ ವೇಳೆಗೆ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಸ್ಪೀಕರ್ ರಮೇಶ್ ಕುಮಾರ್ ನಾನು ಬೆಂಗಳೂರಿನಲ್ಲಿ ಇಲ್ಲ, ಕೋಲಾರದಲ್ಲಿ ಇದ್ದೀನಿ ಅನ್ನೋ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಆದಾಗ್ಯೂ ಸಹಿತ ಅಲ್ಲೇ ಬಂದು ಭೇಟಿ ಮಾಡ್ತೀವಿ ಅಂತ ಹೇಳಿ ಸಮಯವನ್ನ ಕೇಳಿದ್ರು. ಓಕೆ ಅಂತ ಹೇಳಿ ಕೂಡ ಸ್ಪೀಕರ್ ಕಡೆಯಿಂದ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಆದ್ರೆ ನಂತರದಲ್ಲಿ ಅದಕ್ಕೆ ಸಮಯವನ್ನ ಕೇಳಿ ಒಂದು ಅರ್ಧ ಗಂಟೆ ನಂತರದಲ್ಲಿ ಬರ್ತೀವಿ ಅಂತ ಹೇಳಿದಂತ 5 ಶಾಸಕರೇ ಮತ್ತೆ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇದರಿಂದ ಸ್ಪಷ್ಟವಾಗಿ ಏನೋ ಒಂದು ಅವ್ರ ಸಂಖ್ಯೆನ ರೀಚ್ ಆಗ್ಬೇಕಾಗಿತ್ತು, ಅವರು ರೀಚ್ ಆಗಿಲ್ಲ, ಅಥವಾ ಅವರೊಳಗೆ ಪರಸ್ಪರ ನಂಬಿಕೆಯಲ್ಲಿ ಕೊರತೆ ಉಂಟಾಗಿರೋ ಸಾಧ್ಯತೆನೂ ಕೂಡ ಇರೋ ಸಾಧ್ಯತೆ ಇದೆ. ಯಾಕಂದ್ರೆ ಈಗ 5 ಶಾಸಕರು ರಾಜೀನಾಮೆಯನ್ನ ಕೊಟ್ಟು ನಂತರದಲ್ಲಿ ಉಳಿದಂತವ್ರೆಲ್ಲರೂ ಕೂಡ ಆಗ ಸಂಖ್ಯಾಬಲವನ್ನು ಸೇರ್ಸ್ಲಿಕ್ಕಾಗ್ದೇನೆ ಉಳಿದವರೆಲ್ಲರೂ ಕೂಡ ರಾಜೀನಾಮೆಗೆ ಮುಂದಾಗದಿದ್ದ ಪಕ್ಷದಲ್ಲಿ ನಾವು ಇಲ್ಲಿ ಫೇಲ್ ಆಗ್ತೀವಿ, 5 ರಾಜೀನಾಮೆ ಕೊಟ್ಟು ನಾವು ಅಡವಟ್ ಮಾಡ್ಕೊಳ್ತೀವಿ ಅನ್ನೋಂತ ವಿಚಾರ ಬಂದಿದ್ರು ಇರ್ಬೋದು. ಆ ಕಾರಣಕ್ಕಾಗಿನೇ ಇವತ್ತು ಸ್ಪೀಕರ್ ಭೇಟಿಗೆ ಸಮಯವನ್ನ ಕೇಳದಂತ 5 ಶಾಸಕರು ಸಮಯ ಇವತ್ತು ಬೇಡ, ಇನ್ನ 2 ದಿನ ಬಿಟ್ಟು ಭೇಟಿ ಆಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾಳೆಗೆ ನನಗೆ ಸಮಯ ಇಲ್ಲ ಅನ್ನುವಂತ ಮಾತನ್ನು ಕೂಡ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಹಾಗಾಗಿ ಇವತ್ತು ಸ್ಪೀಕರ್ ಭೇಟಿ ಮಾಡ್ಲಿಕ್ಕೆ ಇರುವಂತಹ ವಿಚಾರಗಳೆಲ್ಲವೂ ಕೂಡ 2 ದಿನ ಮುಂದೆ ಹೋಗಿದೆ. ಬಹುಶಃ ನಾಡಿದ್ದು ಸ್ಪೀಕರ್ ಭೇಟಿಗೆ ಮತ್ತೆ ಸಮಯವನ್ನ ಕೇಳುವಂತ ಸಾಧ್ಯತೆನೂ ಕೂಡ ಇದೆ. ಆದ್ರೆ ಅಲ್ಲಿಯವರೆಗೆ ಉಳಿದಂತ ಶಾಸಕರು ಅವ್ರೇನು ರೀಚ್ ಆಗ್ಬೇಕಾಗಿದೆ, ಅವರ ಲೆಕ್ಕಾಚಾರದ ಪ್ರಕಾರ ಒಂದಷ್ಟು ಸಂಖ್ಯೆ 15-20 ರೀಚ್ ಆಗ್ಬೇಕು ಅನ್ನೋ ಪ್ಲಾನ್ ಏನಿದೆ, ಅಷ್ಟು ರೀಚ್ ಆದ್ರೆ ಮಾತ್ರ ರಾಜೀನಾಮೆ ಕೊಡುವಂತ ವಿಚಾರ ಅಥವಾ ಸ್ಪೀಕರ್ ಭೇಟಿ ಮಾಡುವಂತ ವಿಚಾರಕ್ಕೆ ಮುಂದಾಗುವಂತ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಆಪರೇಷನ್ ಕಮಲದಲ್ಲಿ ಇರುವಂತಹ ಪ್ಲಾನ್ ನಲ್ಲಿ ಸ್ವಲ್ಪ ಹಿನ್ನಡೆ ಆದಂತೆ ಕಂಡು ಬರ್ತಾ ಇದೆ. ಅವಿನಾಶ್, ಧನ್ಯವಾದ ಹೆಬ್ಬಾರ್ ಮಾಹಿತಿಗಾಗಿ. ಏನಾಯ್ತಾ, ನಾವು ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ದೋಸ್ತಿ ಸರ್ಕಾರ ಕೆಡೋದ್ರಲ್ಲಿ ನಮ್ಮ ಪಾತ್ರ ಇಲ್ಲವೇ ಇಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡ್ತಾ ಇಲ್ಲ, ನಮ್ಮಿಂದ ಸರ್ಕಾರವನ್ನ ಬೀಳಿಸುವಂತ ಯಾವುದೇ ಪ್ರಯತ್ನ ಆಗ್ತಿಲ್ಲ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಯಡಿಯೂರಪ್ಪನವರು ಕೊಟ್ಟಿರುವಂತಹ ಹೇಳಿಕೆ. ನಮ್ಮಿಂದ ಆಗ್ತಾ ಇಲ್ಲ ಅಂತ ಪ್ರಯತ್ನ, ನಾವು ನಮ್ಮ ಪಾಡಿಗೆ ಲೋಕಸಭಾ ಎಲೆಕ್ಷನ್ ಪ್ರಿಪರೇಷನ್ ನಲ್ಲಿದ್ದೀವಿ, ಆಪರೇಷನ್ ಎಲ್ಲ ನಮಗೆ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಮೊನ್ನೆಯಿಂದಲೂ ಇದೇ ಒಂದು ಹೇಳಿಕೆಯನ್ನ ರಿಪೀಟ್ ಮಾಡ್ತಿದ್ದಾರೆ BSY ಅವರು. ಸ್ವತಃ ಸಿಎಂ HDK ಆಪರೇಷನ್ ಬಗ್ಗೆ ಹೇಳಿದ್ದಾರೆ. ಹಾಗಾಗಿ ಶಾಸಕರನ್ನ ಒಗ್ಗಟ್ಟಾಗಿ ಇಟ್ಕೊಳ್ತಾ ಇದ್ದೀವಿ, ನಮ್ಮ ಶಾಸಕರನ್ನ ಸೆಳೆಯುವಂತ ಯತ್ನ ಆಗ್ತಿದೆ, ಹಾಗಾಗಿ ನಮ್ಮ ಸೇಫರ್ ಸೈಡ್ ನಲ್ಲಿ ನಾವಿದ್ದೇವೆ ಅಂತ ಈಗ BSY ಹೇಳಿದ್ದಾರೆ. ನಮ್ಮಿಂದ ಯಾವುದೇ ಆಪರೇಷನ್ ಪ್ರಯತ್ನ ಆಗ್ತಿಲ್ಲ, ಅತೃಪ್ತರು ಮುಂಬೈನಲ್ಲಿರೋ ಬಗ್ಗೆ ನನಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ಈ ಬಗ್ಗೆ ಕಾಂಗ್ರೆಸ್ JDS ಅವರು ನನಗೆ ತಿಳಿಸಬೇಕು, ಉತ್ತರಿಸಬೇಕು, ಈಶ್ವರಪ್ಪ ಜೊತೆ ಕೆಲವರು ಸಂಪರ್ಕದಲ್ಲಿ ಇರಬಹುದು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದನ್ನು BSY ಜೊತೆ ನಮ್ಮ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನಡೆಸಿರುವಂತಹ ಸಂದರ್ಶನ ಎಲ್ಲಿದೆ? ಬಿಜೆಪಿ ಅಧ್ಯಕ್ಷರು ಸರ್, ಮತ್ತೊಂದ್ಸಲ ಆಪರೇಷನ್ ಕಮಲಕ್ಕೆ ಬಿಜೆಪಿ ಕೈ ಹಾಕ್ತಿದೆ ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ. ಇದರಲ್ಲಿ ಏನು ಸತ್ಯಾಂಶ ಇಲ್ಲ ಇವರೇ. ನಾನು ಹೇಳುವಂಥದ್ದು ಆಪರೇಷನ್ ಕಮಲದ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು 104 ಜನ ವಿರೋಧ ಪಕ್ಷದಲ್ಲಿದ್ದೇವೆ. ನಮ್ಮ ಶಾಸಕರನ್ನ ಸೆಳೆಯುವಂಥ ಪ್ರಯತ್ನ, ಆಸೆ ಆಮಿಷ ಒಡ್ಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ JDSನವರು. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಾವು ಇಲ್ಲೇ ಇದ್ದೇವೆ ಅಷ್ಟೇ. ಸರ್, ಈಗ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿರೋದು ಕಾಂಗ್ರೆಸ್ JDS, ಯಾಕಂದ್ರೆ ಅಲ್ಲಿ ಕೆಲವೊಂದಷ್ಟು ಅತೃಪ್ತ ಶಾಸಕರು, ನಿಗಮ ಮಂಡಳಿ ಸಿಕ್ಕಿಲ್ಲ ಅಂತ, ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ. ಸೊ ನೀವು ಇಲ್ಲ, ನಮ್ಮಲ್ಲೂ ಕೆಲವ್ರನ್ನ
ಹಣದ ಆಮಿಷ ಒಡ್ಡಿ ಮಂತ್ರಿ ಕೊಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಒಗ್ಗಟ್ಟಾಗಿ 104 ಜನ ಒಂದು ಕಡೆ ಇರಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಈಗ ನಿಮ್ಮ ಸಂಪರ್ಕದಲ್ಲಿ ಯಾವ್ದಾದ್ರು ಕಾಂಗ್ರೆಸ್ ಅಥವಾ JDS ಆ ಥರ ಯಾವುದೇ ಸಂಪರ್ಕದಲ್ಲಿಲ್ಲ, ಯಾರನ್ನೂ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನಮಗೆ ಅವರು ಕಾಂಗ್ರೆಸ್ JDSನವ್ರಿಗೆ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಸರ್, ಕೆಲವರು ಅತೃಪ್ತ ಶಾಸಕರು ಮುಂಬೈಲಿದ್ದಾರೆ ಅನ್ನುವಂತ ಮಾಹಿತಿಗಳಿವೆ. ಅಂದ್ರೆ ಅವರು ಸರ್ಕಾರ ಕೇಳೋದ್ರೆ ನಿಮ್ಮ ಪಾತ್ರ ಏನು ಮುಂದೆ? ಇದರಲ್ಲಿ ಏನೂ ಸತ್ಯಾಂಶ ಇಲ್ಲ ನನಗೆ ಗೊತ್ತಿರೋ ಪ್ರಕಾರ. ಅಕಸ್ಮಾತ್ ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ JDSನವ್ರು ಉತ್ತರ ಕೊಡಬೇಕು, ಅವ್ರ ಶಾಸಕರಲ್ಲಿ ಇದ್ರೆ. ಈಗಷ್ಟೇ ಯಾಕೆಂದ್ರೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ, ನಮ್ಮ 3-4 ಜನ ಕಾಂಗ್ರೆಸ್ ಶಾಸಕರು ಮುಂಬೈನಲ್ಲಿದ್ದಾರೆ, ಅಂಥ ಹೋಟ್ಲಲ್ಲಿದ್ದಾರೆ, ಇಂಥ ಹೋಟ್ಲಲ್ಲಿದ್ದಾರೆ ಅಂತ. ಅದಕ್ಕೆ ಉತ್ತರ ಕಾಂಗ್ರೆಸ್ನವ್ರು ಕೊಡಬೇಕು ಹೊರತು ನಾನಲ್ಲ ಉತ್ತರ ಕೊಡಬೇಕಾಗಿರೋ. ಸರ್, ನಿಮ್ಮ ಪಕ್ಷದ ನಾಯಕರಾದಂತಹ KS ಈಶ್ವರಪ್ಪ ಕೂಡ ಹೇಳಿದ್ದಾರೆ, ನ್ಯೂಸ್ 18 ಜೊತೆ ಹೇಳಿದ್ದಾರೆ, ಏನಂತಂದ್ರೆ ಕೆಲವು ಅತೃಪ್ತ ಕಾಂಗ್ರೆಸ್ ಶಾಸಕರು ನಮ್ಮ ಸಂಪರ್ಕದಲ್ಲಿ ಇದ್ದಾರೆ ಅಂತ. ಇಲ್ಲ, ನನಗೆ ಗೊತ್ತಿಲ್ಲ ಈಶ್ವರಪ್ಪನ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ನಾನು ಮಾತಾಡ್ತೀನಿ. ಮತ್ತೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸರ್, ಇವಿಷ್ಟು ರಾಜ್ಯ ಬಿಜೆಪಿ ಅಧ್ಯಕ್ಷ ಯಡಿಯೂರಪ್ಪ ಅವರ ಮಾತುಗಳು ಆಪರೇಷನ್ ಕಮಲದ ಬಗ್ಗೆ. ಕ್ಯಾಮರಾ ಪರ್ಸನ್ ಅನ್ಕಿ ಜೊತೆ ಧರಣೀಶ್ ಪುಗ್ನಿಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ. ಇನ್ನು ರೋಗ ಇರೋದು ಕಾಂಗ್ರೆಸ್ ಮತ್ತು JDSಗೆ. ಕಾಂಗ್ರೆಸ್ ಮತ್ತು JDSನವರೇ ಅದನ್ನ ಗುಣಪಡಿಸಿಕೊಳ್ಳಿ ಅಂತ ದೆಹಲಿಯಲ್ಲಿ ಬಿಜೆಪಿಯ ಶಾಸಕ CT ರವಿ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಕಾಯಿಲೆ ಇರೋದು ಕಾಂಗ್ರೆಸ್ ಮತ್ತು JDSನವರಿಗೆ, ಅವರು ಅದನ್ನ ಪರಿಹಾರ ಮಾಡಿಕೊಳ್ಳಿ, ಅದನ್ನ ಬಿಟ್ಟು ನಮ್ ಕಡೆ ಅದನ್ನ ಬೊಟ್ಟು ಮಾಡಿ ತೋರಿಸೋದು ಬೇಡ ಅಂತ ದೆಹಲಿಯಲ್ಲಿ ಬಿಜೆಪಿಯ ಶಾಸಕ CT ರವಿ ಹೇಳಿಕೆಯನ್ನ ಕೊಟ್ಟಿರೋದು. ಇದು ಬಿಜೆಪಿ ಆಪರೇಷನ್ ಕಮಲ ಯಾವುದೇ ಕಾರಣಕ್ಕೂ ಮಾಡ್ತಾ ಇಲ್ಲ. ನಿಮ್ಮೊಳಗಡೆ ಅಸಮಾಧಾನ ಇದೆ, ಅದಕ್ಕೆ ಯಾಕೆ ನಮ್ಮನ್ನ ಬಲಿ ಮಾಡ್ತಿರೋದಕ್ಕೆ, ನಮ್ಮ ಕಡೆ ಯಾಕೆ ಅಪವಾದ ಹೊರಿಸ್ತೀರಿ ಅನ್ನೋದು ಅವರ ಮಾತಿನ ಮರ್ಮ. ಸರ್ಕಾರ ಬಿದ್ದರೆ ಲಾಭ ಖಂಡಿತ ಪಡಿತೀವಿ, ದೆಹಲಿಯಲ್ಲಿ ಬಿಜೆಪಿಯ ಶಾಸಕ CT ರವಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಿಲ್ಲ, ಒಂದ್ ವೇಳೆ ಸರ್ಕಾರ ಬಿದ್ದರೆ ಖಂಡಿತ ನಾವು ಅದನ್ನ ಪ್ರಯತ್ನ ಮಾಡ್ತೀವಿ. ಇನ್ನು ಅತೃಪ್ತರು ನಮ್ಮ ಸಂಪರ್ಕದಲ್ಲಿದ್ದಾರೆ ಅಂತ ಈಶ್ವರಪ್ಪನವರು ಒಂದ್ ಕಡೆ ಹೇಳಿದ್ದಾರೆ. ಅದೇ ರೀತಿಯಾಗಿ ಶೋಭಾ ಕರಂದ್ಲಾಜೆ ನಾವು ಆಪರೇಷನ್ ಕಮಲ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾರು ನಮ್ಮ ಕಾಂಟ್ಯಾಕ್ಟ್ ನಲ್ಲಿ ಇಲ್ಲ ಅಂತ ಶೋಭಾ ಕರಂದ್ಲಾಜೆ ತಿಳಿಸಿದ್ದಾರೆ. ಅಲ್ರಿ, ನಾವು ಯಾರಿಗೆ ಆಪರೇಷನ್ ಮಾಡೋಣ? ಆಪರೇಷನ್ ಮಾಡಿಸ್ಕೊಂಡಂತ ಕಾಯಿಲೆ ಬಂದಿರೋದು ಯಾರಿಗೆ? ಕಾಂಗ್ರೆಸ್ನಲ್ಲಿ JDSನಲ್ಲಿ ರೋಗ ಬಂದಿದೆ. ಅವ್ರ ಶಾಸಕರ ಬಗ್ಗೆ, ಅವ್ರ ಶಾಸಕರಿಗೇನೆ ಈ ಸರ್ಕಾರದ ಬಗ್ಗೆನೇ ಕಾಯಿಲೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಬಗ್ಗೆ, ಅದೇ ರೀತಿ ಸಮನ್ವಯ ಸಮಿತಿ ಅಧ್ಯಕ್ಷರ ಬಗ್ಗೆ ಅವರೆಲ್ಲರೂ ಅಸಮಾಧಾನ ಇದೆ. ಹಾಗಾಗಿ ಆಪರೇಷನ್ ಆಗ್ತಿರೋದು ಕಾಂಗ್ರೆಸ್ JDSನಲ್ಲಿ ಅವರವರಲ್ಲೇನೆ. ನಾವು ಮಾಡೋಂಥ ಅವಶ್ಯಕತೆ ಏನಿಲ್ಲ, ನಾವು ಮಾಡೋದು ಇಲ್ಲ. ಅವರಾಗ ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು, ನಮಗೆ ಸಂಬಂಧ ಇಲ್ಲಿದ್ದದ್ದು. ಯಾರೂ ಹೇಳಿಲ್ಲ, ಯಾವ ಸಿಹಿ ಸುದ್ದಿ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನಲ್ಲಿ JDSನಲ್ಲಿ ಅವರೆಲ್ಲ ಅತೃಪ್ತಿ ಇದೆ. ಅದು ಯಾವಾಗ ಎಕ್ಸ್ಪ್ಲೋರ್ಡ್ ಆಗುತ್ತೆ ಗೊತ್ತಿಲ್ಲ. ಖಂಡಿತ ಮಾಡ್ತೀವಿ. ಅವ್ರಿಗೆ ಬಡದಾಡ್ತಿರೋದು ನೋಡ್ತಾ ಇದ್ದೀನ, ನೋಡ್ತೀವಿ. 1 ಡೇ 2 ಡೇ 3 ಡೇ 4 ಡೇ ಆಸ್ ಅರ್ಲಿ ಆಸ್ ಪಾಸಿಬಲ್. ಯಾಕೆ ಅವರಿಗೆ ಇದ್ರದ್ದೇ ಭಯ ಕಾಡ್ತಾ ಇದೆ? ದೌರ್ಬಲ್ಯ ಇರೋದು ಅವರಿಗೆ, ಕಾಯಿಲೆ ಇರೋದು ಅವರಿಗೆ. ಅವ್ರ ಕಾಯಿಲೆ ಇಟ್ಕೊಂಡು ನಮ್ಮ ಮೇಲೆ ಯಾಕೆ ಆರೋಪ ಹೊರಿಸ್ತಾರೆ? ಈಗ ಜಗಳ ಕಾಂಗ್ರೆಸ್ JDS ನಡುವೆ ಇರೋದು ಯಾಕೆ ಅಂದರೆ ಅವರಿಬ್ಬರು ಸಾಂಪ್ರದಾಯಿಕ ರಾಜಕೀಯ ವಿರೋಧಿಗಳು. ಇವತ್ತು ಅಧಿಕಾರಕ್ಕೆ ಒಂದಾಗಿರ್ಬೋದು, ಆದರೆ ಆ ವಿರೋಧ ಕಾಂಗ್ರೆಸ್ನವ್ರನ್ನ ಸೋಲಿಸಿ JDSನವ್ರು ಗೆದ್ದಿದ್ದಾರೆ, JDSನವ್ರನ್ನ ಸೋಲಿಸಿ ಕಾಂಗ್ರೆಸ್ನವ್ರು ಗೆದ್ದಿದ್ದಾರೆ. ಹೇಗೆ ಅವರಲ್ಲಿ ಸಹಮತ ಮೂಡೋಕ್ಕೆ ಸಾಧ್ಯ? ಅದಕ್ಕೇನೆ ನಾನು ಬ್ಲ್ಯಾಕ್ ಮೇಲಲ್ಲಿ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ಹೇಳೋದು, ನಾನು ಸಾಂದರ್ಭಿಕ ಶಿಶು ಅಂತ ಹೇಳೋದು, ನಾನು ಅಸಹಾಯಕ ಅಂತ ಹೇಳೋದು, ನಾನು ಕ್ಲರ್ಕ್ ಥರ ಇದ್ದೀನಿ ಅಂತ ಹೇಳೋದು. ಈ ಸರ್ಕಾರ ಡಿಸ್ಟೆಬಿಲೈಸ್ ಆದರೆ ನಮ್ಗೆ ಯಾಕ್ರಿ ಬೇಜಾರಾಗಬೇಕು? ಈ ರಾಜ್ಯದ ಜನರಿಗೆ ಬೇಸರ ಆಗಲ್ಲ ಅಂದಮೇಲೆ ನಮ್ಗೆ ಯಾಕೆ ಬೇಸರ ಆಗಬೇಕು? ನಮಗೆ ಸಂತೋಷ ಆಗೇ ಆಗುತ್ತೆ. ನಮ್ಮ ಪಕ್ಷ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದರೆ ನಾವ್ಯಾರು ಬೇಡ ಅನ್ನಕ್ಕೆ? Because Congress is frustrated, Congress is unhappy, Congress MLAs are unhappy. That's why they are shouting in. DK Shivakumar is telling our MLAs are they are missing. They are missing not for today. They are missing since the last expansion. Why they are not searching for them? ಇನ್ನು ಸರ್ಕಾರ ಬೀಳೋ ಭಯ ನಮಗಿಲ್ಲ, CM ಅವರು ಹೇಳ್ತಾರೆ. ಇನ್ನು 3 ಶಾಸಕರು ನಮ್ಮ ಜೊತೆಗಿದ್ದಾರೆ, ಮುಂಬೈನಲ್ಲಿ ಶಾಸಕರು ಸಂಪರ್ಕದಲ್ಲಿದ್ದಾರೆ ಅಂತ CM ಅವರು ಹೇಳಿರೋದು. ಈ ಮೂಲಕ ಸರ್ಕಾರ ಬೀಳುವಂತ ಯಾವುದೇ ರೀತಿಯಾದಂತಹ ಭಯ ನಮಗಿಲ್ಲ. ಯಾರು ಈಗ ಮುಂಬೈನಲ್ಲಿ ಏನು ಇದ್ದಾರೆ ಅಂತ ಸುದ್ದಿ ಆಗಿದೆ, ಅವರೆಲ್ಲರೂ ಕೂಡ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ಕೊಂಡಿದ್ದೀನಿ. ಅವ್ರಿಗೆ ಏನೇನು ಆಫರ್ ಇದೆ ಅದೆಲ್ಲ ಕೂಡ ನನಗೆ ಇಂಚಿಂಚಾಗಿ ಗೊತ್ತಿದೆ ಅಂತ CM ಅವರು ಬಹಳ ಭರವಸೆಯಿಂದ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಸರ್ಕಾರ ಬೀಳುವಂತ ಭ್ರಮೆಯಲ್ಲಿದ್ದಾರೆ ಅವರು, ಆದ್ರೆ ಅದು ಸಾಧ್ಯವೇ ಇಲ್ಲ. ಯಾವ ಶಾಸಕರು ಕೂಡ ಎಲ್ಲಿಗೂ ಹೋಗೋದಿಲ್ಲ. ಬಿಜೆಪಿ ನಾಯಕರಿಗೆ ಸಿದ್ದರಾಮಯ್ಯನವರು ಒಂದ್ ಕಡೆ ಟಾಂಗ್ ಕೊಡ್ತಾ ಇದ್ದಾರೆ. ನಾನು ಇವತ್ತು ಮುಂಬೈನಲ್ಲಿರ್ತಕ್ಕಂಥ ಶಾಸಕರಿರಲಿ, ಇದರಲ್ಲಿ ದೆಹಲಿನಲ್ಲಿ ಹೋಗಿರ್ತಕ್ಕಂಥ 104 BJP ಶಾಸಕರಿರಲಿ, ಇವರೆಲ್ಲ ನನ್ನವರೇ. ಅದರಿಂದ ಇಲ್ಲಿ ಸರ್ಕಾರಕ್ಕೆ ಅಭದ್ರತೆ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾರು ಕೂಡ ನಮ್ಮವರು ಬಿಜೆಪಿಗೆ ಹೋಗಲ್ಲ, ಸರ್ಕಾರ ಬೀಳಲ್ಲ.
ಯಾವ ಕಾರಣಕ್ಕೂ ಕೂಡ ಸರ್ಕಾರ ಬೀಳ್ತದೆ 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 ಅಂತ 6 ತಿಂಗಳಿಂದ ಹೇಳ್ತಾ ಇದ್ದಾರೆ. ಅವ್ರಿಗೆ ಭ್ರಮೆ. ಐ ವಿಲ್ ಟೆಲ್ ಯು ಅಟ್ ದಿ ಅಪ್ರೋಪ್ರಿಯೇಟ್ ಟೈಮ್. ಈಗ ಟೈಮ್ ಅಲ್ಲ, ನಾವು ಸ್ವಲ್ಪ ಪಾಲಿಟಿಕ್ಸ್ ಮಾಡ್ತಾ ಇಲ್ಲ ಅಷ್ಟೇ, ಪಾಲಿಟಿಕ್ಸ್ ಮಾಡ್ತೀವಿ. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಬಿಜೆಪಿಯ ಶಾಸಕರೇ ನಮ್ಮ ಕಡೆ ಬರ್ತಾರೆ, ನಮ್ಮ ಯಾವ ಶಾಸಕರು ಕೂಡ ಬಿಜೆಪಿ ಕಡೆ ಹೋಗಲ್ಲ. ವಿಜಯಪುರದಲ್ಲಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ರೀತಿಯಾಗಿ ಬಿಜೆಪಿ ಕಡೆ ಒಂದು ಬಾಂಬ್ ಅನ್ನು ಎತ್ತಿದ್ದಾರೆ ಅಂತ ಹೇಳ್ಬೋದು. ಸ್ವಲ್ಪ ದಿನ ಕಾಯಿರಿ, ಬಿಜೆಪಿಯ ಶಾಸಕರೇ ನಮ್ಮ ಕಡೆ ಬರ್ತಾರೆ, ನಮ್ಮ ಯಾವ ಶಾಸಕರು ಕೂಡ ಬಿಜೆಪಿಯ ಕಡೆ ಹೋಗೋದಿಲ್ಲ ಅಂತ ವಿಜಯಪುರದಲ್ಲಿ ಸಚಿವ ಬಂಡೆಪ್ಪ ಕಾಶೆಂಪೂರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಶಾಸಕರು ಹೋಗೋದಿಲ್ಲ. ಬಿಜೆಪಿ ಈಗ 7 ತಿಂಗಳಲ್ಲಿ ಎಷ್ಟು ಬಾಂಬ್ ಆಗಿರು ಎಲ್ಲ ಟೂಸ್ ಆಗುವ. ಉಲ್ಟಾ ಬಿಜೆಪಿ ಶಾಸಕರೇ ನಂಬಲ್ಲಿ ಬರ್ತಾರ. ಎಷ್ಟು ಜನ ಬರ್ತಾರೆ ಅದು ನೋಡ್ತಾ ಹೋಗಿ. ಯಾಕೆ ಹೇಳ್ತೀನಿ ಕೇಳಿ. ಈಗ ಅವ್ರಿಗೆ ಗೊತ್ತಾಯ್ತು ಇಷ್ಟು ದೊಡ್ಡ ಪ್ರಮಾಣದ ದೇಶದಲ್ಲೇ ಯಾರು ಸಾಲ ಮನ್ನಾ ಮಾಡಿಲ್ಲ, ಇವ್ರು ಮಾಡ್ತಾ ಇದಾರ. ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದಾರೆ, ಎಲ್ಲ ಭಾಗ್ಯಗಳು ಕೊಡ್ಲತ್ತಾರ ಅಂದ್ರ ಇನ್ನೊಂದ್ 4 ದಿನ ಗೊತ್ತಾಯ್ತು ಇದು ಸ್ಟೇಬಲ್ ಆಗಿ ಇದು ಫಸ್ಟ್ ಕ್ಲಾಸ್ ನಡೀತದ ಅಂದ್ರ ನಮ್ದೇನ್ ಕೆಲಸ ಇಲ್ಲ ಅಲ್ಲಿ ಬಿಜೆಪಿ ಇಲ್ಲ ಅಂತ ಹೇಳಿ ಅವರೇ ಈ ಕಡೆ ನಮ್ ಕಡೆ ಬರ್ಲಾಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಅದಕ್ಕೆ ಇದು ಹೆದರಿ ಅವಾಗ